ಇವಿಗೆ ಬರೋಣ. ಇವಾಗ ಸುಮಾರು ಏನ್ ಹೇಳ್ತಾರೆ ಅಂತ ಅಂದ್ರೆ ಇವಿ ಬ್ಯಾಟ್ರಿ ಪ್ಯಾಕು ಇನ್ಬಿಲ್ಟ್ ಇರೋದು ಬೆಟ್ರು ಅಂತಾರೆ. ಸ್ವಲ್ಪ ಜನ ಇಲ್ಲ ರಿಪ್ಲೇಸಬಲ್ ಬ್ಯಾಟ್ರಿ ಇದ್ರೆ ಬೆಟ್ರು, ನಮ್ಗೆ ಎಲ್ಲಿ ಬೇಕೋ ಚಾರ್ಜ್ ಹಾಕ್ಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ನೀವೇನೇ ಸಜೆಸ್ಟ್ ಮಾಡ್ತೀರಾ, ಯಾವ್ದಿದ್ರೆ ಬೆಟ್ರು ಅಂತ? ಇದಕ್ಕೆ ಎರಡು ತರ ಉತ್ತರ ಕೊಡ್ತೀನಿ. ಒಂದು ಕಸ್ಟಮರ್ ಸ್ಟ್ಯಾಂಡ್ ಪಾಯಿಂಟ್ ಇಂದ, ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡ್ ಪಾಯಿಂಟ್ ಇಂದ. ಒಂದಿನ ಅರ್ಥ ಮಾಡ್ಕೋಬೇಕಂದ್ರೆ, ಬಿಸ್ನೆಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಆ ಬಿಸ್ನೆಸ್ ಜಾಸ್ತಿ ದಿನ ನಡೆಯಲ್ಲ. ನೀವಂತ ಗಾಡಿಗಳು ತಗೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕಸ್ಟಮರ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡೋದಾದ್ರೆ, ಇಂಡಿಯಾದಲ್ಲಿ ಒಂದು ರೀಸೆಂಟ್ ರಿಸರ್ಚ್ ಪ್ರಕಾರ 64% ಪೊಟೆನ್ಷಿಯಲ್ ಇವಿ ಬಯರ್ಸ್ ಆರ್ ನಾಟ್ ಬೈಯಿಂಗ್ ಅನ್ ಎಲೆಕ್ಟ್ರಿಕ್ ವೆಹಿಕಲ್ ಬಿಕಾಸ್ ಆಫ್ ಚಾರ್ಜಿಂಗ್ ಅವೈಲಬಿಲಿಟಿ ಇಲ್ಲ ಮನೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವರು ಮನೇಲಿ ಗಾಡಿ ನಿಲ್ಸಕ್ಕೆ ಒಂದು ಜಾಗ ಇಲ್ಲ, ಒಂದು ಪಾರ್ಕಿಂಗ್ ಸ್ಪಾಟ್ ಇಲ್ಲ, ಈ ತರ ಒಂದು ಬಿಗ್ ಪ್ರಾಬ್ಲಮ್ ಇದೆ. ಅಂಥವ್ರಿಗೆ ಪೋರ್ಟಬಲ್ ಬ್ಯಾಟ್ರೀಸ್ ನಾನು ಹೇಳ್ತಾರೆ. ನೀವು ಪೋರ್ಟಬಲ್ ಬ್ಯಾಟ್ರೀಸ್ ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು, ಇದು ಒಂದು ಆಪ್ಷನ್. ಸೊ ಇಂಥವ್ರು ಇವಿಸ್ ತಗೋಬೇಕಾದ್ರೆ ಪೋರ್ಟಬಲ್ ಬ್ಯಾಟ್ರೀಸ್ನ ಕನ್ಸಿಡರ್ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ, ಕನ್ಸಿಡರ್ ಮಾಡ್ಬೋದು ಅವ್ರವ್ರ ಯೂಸ್ ಕೇಸ್ ತಕ್ಕಂಗೆ. ಬಟ್ ಇದ್ರ ಡ್ರಾಬ್ಯಾಕ್ ಇಸ್ ಆನ್ ದ ಬಿಸ್ನೆಸ್ ಸೈಡ್, ವೇರ್ ನೀವು ಈಗ ಶಾಪಿಂಗ್ ಸ್ಟೇಷನ್ಸ್ ಅಂತ ನೋಡಿರ್ತೀರ, ಹೋಂಡಾದೆಲ್ಲ ಇದೆ, ತುಂಬಾ ಗಾಡಿ ಮೆಟ್ರೋಗಳಿಗೆಲ್ಲ ಇದೆ. ಒಂದು ಗಾಡಿಗೆ ನಾನು ಸ್ವಾಪಬಲ್ ಬ್ಯಾಟ್ರೀಸ್ನ ಸಪ್ಲೈ ಮಾಡೋದಾದ್ರೆ 1.5 times ದ ಬ್ಯಾಟ್ರಿ ಕಾಸ್ಟ್ ಈಸ್ ಮೈ ಇನ್ಫ್ರಾ ಕಾಸ್ಟ್ ದೇರ್. ಸೊ ನೀವು ಇವತ್ತು ಅವ್ರು ಯಾರ್ಯಾರು ದುಡ್ಡು ಹಾಕ್ತಿದ್ದಾರೆ, ದೇ ಶುಡ್ ಹ್ಯಾವ್ ದ ಪಾಕೆಟ್ಸ್ ಟು ಎನ್ಶೋರ್ ದಟ್ ದಿಸ್ ಬಿಕಮ್ಸ್ ಸ್ಟ್ಯಾಂಡರ್ಡೈಸ್ಡ್. ಅಲ್ಲಿವರೆಗೂ ಈ ಗೇಮ್ನ ಮಾಡಿದ್ರೆ ಪ್ರಾಬಬ್ಲಿ ಇಟ್ ಬಿಕಮ್ ಸ್ಟ್ಯಾಂಡರ್ಡೈಸ್ಡ್. ಇಲ್ಲಿ ಕೆಲವೊಂದು ಕಸ್ಟಮರ್ಸು ಬೇರೆ ಥರನೂ ನೋಡ್ತಾರೆ. ಗುರು, ನನ್ನ ಹೊಸ ಗಾಡಿ ಬ್ಯಾಟ್ರಿ, ನನ್ನ ಹೊಸ ಬ್ಯಾಟ್ರಿ, ಈ ಹೊಸ ಬ್ಯಾಟ್ರಿಗೆ ದುಡ್ಡು ಕೊಟ್ಟಿದ್ದೀನಿ ನಾನು, ಈ ಹೊಸ ಬ್ಯಾಟ್ರಿ ಹಾಕಿ ಯಾರ್ದೋ ಹಳೆ ಬ್ಯಾಟ್ರಿ ತಗೋಬೇಕಾ? ಈ ಥರನೂ ಒಂದು ಮೈಂಡ್ ಸೆಟ್ ಇದೆ. ಇದರಲ್ಲಿ ಅವ್ರು ಸರಿ ಇವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಕಸ್ಟಮರ್ಗೆ ಯಾವ್ದು ಸುಲಭ ಆಗುತ್ತೆ, ಬಿಸ್ನೆಸ್ ರನ್ ಮಾಡೋಕೆ ಯಾವ್ದು ಸರಿ ಆಗುತ್ತೆ, ಮತ್ತೆ ಎಮೋಷನ್ಸ್ ಏನು, ವಾಟ್ ಇಸ್ ದ ಎಮೋಷನ್ಸ್ ಬಿಹೈಂಡ್ ಇಟ್, ವಾಟ್ ಇಸ್ ದ ಕನ್ವೀನಿಯನ್ಸ್ ಬಿಹೈಂಡ್ ಇಟ್, ಇದು ತುಂಬಾ ದೊಡ್ಡ ಫ್ಯಾಕ್ಟರ್. ದ ಡಿಸಿಷನ್ ಶುಡ್ ಆಲ್ಸೋ ಬಿ ಬೇಸ್ಡ್ ಆನ್ ದಿಸ್ ಓನ್. ಫಿಕ್ಸ್ಡ್ ಬ್ಯಾಟ್ರೀಸ್ ಅಲ್ಲಿ ಯು ಕ್ಯಾನ್ ಎನ್ಶೋರ್ ದಟ್ ಯು ಕ್ಯಾನ್ ಆಕ್ಚುಲಿ ಗೆಟ್ ಲಾಂಗರ್ ಲೈಫ್ಸ್, ಬಿಕಾಸ್ ನೀವು ಫಿಕ್ಸ್ಡ್ ಪೋರ್ಟಬಲ್ ಬ್ಯಾಟ್ರಿ ತೆಗೆದು ಹಾಕಿ ಕನೆಕ್ಟರ್ಗಳು ಹಾಳಾಗುತ್ತೆ, ಲೈಫ್ ಕೆಲವೊಂದ್ಸತಿ ಗ್ಯಾರಂಟಿ ಮಾಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ವಿತ್ ಎಂಜಿನಿಯರಿಂಗ್ ಆ್ಯಂಡ್ ವಿತ್ ರಿಲಯಬಿಲಿಟಿ ಅದನ್ನು ಇಂಪ್ರೂವ್ ಮಾಡ್ಬೋದು, ಆಗದೆ ಇರೋದೇನಲ್ಲ. ಬಟ್ ಎನಿ ಡೇ ಫಿಕ್ಸ್ಡ್ ಬ್ಯಾಟ್ರಿ ಓವರ್ ಅ ಪೋರ್ಟಬಲ್ ಒನ್ ಇಫ್ ಯು ಹ್ಯಾವ್ ದ ಪ್ರಾವಿಷನ್ ಟು ಚಾರ್ಜ್ ಯುವರ್ ವೆಹಿಕಲ್ ಅಟ್ ಹೋಮ್. ಓಕೆ. ಸೊ ಈಗ ಅಲ್ಟ್ರಾವೈಲೆಟ್ ಒಂದು ಇದು ಬಿಟ್ಟಿದ್ದಾರೆ, ಹೊಸದು ಬಿಟ್ಟಿದ್ದಾರೆ, ಅಂದರೆ ಬ್ಯಾಟ್ರಿ ಆಸ್ ಅ ಸರ್ವಿಸ್. ಸೊ ಅದು ನಂಗೆ ಒಂಥರ ಚೆನ್ನಾಗಿ ಅಂತ ಅನಿಸ್ತು. ಅಂದರೆ ಇಫ್ ಯು ಸ್ಪೆಂಡಿಂಗ್ ಲೈಕ್ 3,000 rupees ಆನ್ ಫ್ಯೂಯಲ್, ಇಲ್ಲೇ ಕೊಡ್ಕೊಂಡು ಆರಾಮಾಗಿ ಇಟ್ಕೋಬೋದಲ್ಲ ಅಂತ. ನಿಮ್ಗೆ 3,000 ಅಂದರೆ 3,000 ಕಾನ್ಸ್ಟೆಂಟ್ ಆಗಿರುತ್ತೆ. ಐ ಡೋಂಟ್ ಥಿಂಕ್ ಸೊ ಪ್ರೈಸ್ ಹೈಕ್ ಮಾಡ್ತಾರೆ. ಯುವರ್ ಫ್ಯೂಲ್ ಕಾಸ್ಟ್ ಇಸ್ ಆನ್ ಟಾಪ್ ಆಫ್ ದಟ್. ಅಲ್ಲಲ್ಲ, ನಿಮ್ಮ ಚಾರ್ಜಿಂಗ್ ಕಾಸ್ಟ್ ಇಸ್ ಆನ್ ಟಾಪ್ ಆಫ್ ಯುವರ್ ಬ್ಯಾಸ್ ಸರ್ವಿಸ್. ಅಲ್ಲ, ಅದು ಅವ್ರು ಏನು ಹೇಳಿದ್ರು, ನೀನು ಡೈಲಿ 50 kilometer ಓಡಿಸ್ತೀಯ ಅಂದ್ರೆ ತಿಂಗಳಿಗೆ ಒಂದು 400 rupees ಬರುತ್ತೆ ಖರ್ಚು. ಬೇಸಿಕಲಿ ಅವ್ರು ಮಾಡ್ತಾರೆ ಒಂದು EMI ಸರ್ವಿಸ್ ಮಾಡ್ತಾರೆ, ಬ್ಯಾಟರಿ ಸರ್ವಿಸ್ ನೇಮ್ ಕೊಟ್ಟಿದ್ದಾರೆ. Even MG, Tata, everyone is doing it. ಅದೇ, ಐ ಥಿಂಕ್ that works very well for a swapping infra. Okay. Because then you don't own the battery as a customer. ನಾನು ಸರ್ವಿಸ್ ಆಗಿ ತಗೋತಾ ಇದ್ದೀನಿ, ನನ್ಗೆ ಹಳೆ ಬ್ಯಾಟ್ರಿನ ಹೊಸ ಬ್ಯಾಟ್ರಿನ ಮ್ಯಾಟ್ರ್ ಆಗಲ್ಲ. ಇಟ್ ಈಸ್ 7-year-old, ಇಟ್ಸ್ ಅಬೌಟ್ ಟು ಡೈ, ಇಟ್ ಡಸಂಟ್ ಮ್ಯಾಟರ್. ಏಜಿಂಗ್ ಎಷ್ಟಾಗಿದೆ ಏನೂ ಮ್ಯಾಟ್ರ್ ಆಗಲ್ಲ. ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಸರ್ವಿಸ್. ನಾನು ನಿಂಗೆ ತಿಂಗಳಿಗೆ ಇಷ್ಟು ಕೊಡ್ತೀನಿ, ನಾನು ಸ್ವಾಪಬಲ್ ಸ್ಟೇಷನ್ಸಲ್ಲಿ ಬ್ಯಾಟ್ರಿ ಎತ್ಕೋತೀನಿ, ಹಾಕೋತೀನಿ, ಹೋಯ್ತೀನಿ, ನಂದೇನು ಇನ್ವಾಲ್ವ್ಮೆಂಟ್ ಇಲ್ಲ. ಬಟ್ ಫಾರ್ ಅ ಬೈಕ್, ಅಟ್ಲೀಸ್ಟ್ ಪರ್ಸ್ನಲಿ ಬ್ಯಾಟ್ರಿ ಆಸ್ ಅ ಸರ್ವಿಸ್ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಅದೇ ದುಡ್ಡಿಗೆ ಐ ಮಿಟ್ ಆಸ್ ವೆಲ್ ಬೈ ಗುಡ್ ಪೆಟ್ರೋಲ್ ಎಂಜಿನ್ ಆ್ಯಂಡ್ ಎಂಜಾಯ್ ಒಳ್ಳೆ. ಸೊ ಬೇಸಿಕಲಿ ಪೆಟ್ರೋಲ್ ಇಲ್ಲ, ಆಬ್ವಿಯಸ್ಲಿ ಈಸ್ ಆಲ್ಸೋ ಪೆಟ್ರೋಲ್ ಹೆಡ್. ನಾನು ಈ ಮನೇಲಿ ಒಂದು ಹಳೆ ಆಕ್ಟಿವ್ ತಗೊಂಡು ಇವಿ ಮಾಡಿ ನಿಲ್ಸಿದೆ, ಅಲ್ಲ ಓಡಿಸ್ತಿಲ್ಲ, ಹಗ್ಗೆಲ್ಲ ನಿಲ್ತಾ ಇದೆ. ಸೊ ಇವಿ ತಗೋಬೇಕಂತಲೇ ಐ ವಾಸ್ ಟಾಕಿಂಗ್ ಟು ಹಿಮ್. ನಮ್ದು ಅವ್ರದ್ದು ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ. ಬಟ್ ಬ್ಯಾಟ್ರಿ ಆಸ್ ಅ ಸರ್ವಿಸ್ ಬದಲು ನನ್ನ KTMದು ತಿಂಗಳಿಗೆ 3,000 ಎಲ್ಲ ಸರ್ವಿಸ್ ಬರಲ್ಲ, 390. ನಾನು ನನ್ನ ಆವ್ರೇಜ್ ಇಯರ್ಲಿ 7,000-8,000 ಓಡಿಸ್ತೀನಿ. ಓಕೆ. ಆಡ್ಲಿ ಇಯರ್ಲಿ ನನಗೊಂದು 5,000-6,000 ಸರ್ವಿಸ್ ಕಾಸ್ಟ್ ಬರೋದು. 5,000 ಅಷ್ಟೇ ಬರೋದು. ಓಕೆ. ಪೆಟ್ರೋಲ್ದು ಏನಿದೆ ಐ ಹ್ಯಾವ್ ಟು ಟೇಕ್ ಕೇರ್. ಓಕೆ. ನೀವು ಅಂದರೆ ಮೈಸೂರಲ್ಲೂ ಅಡ್ವೆಂಚರಲ್ಲಿ ಇದು ಮಾಡೋದು, ಓಡಾಡೋದು, ಕಮ್ಯೂಟ್ ಮೋಸ್ಟ್ಲಿ ಅದರಲ್ಲೇ. ಓಕೆ. ನನ್ನ ಹತ್ರ ಒಂದು ಬೈಕ್ ಇದೆ, ಪ್ರೀಮಿಯಂ ಬೈಕ್. ಅದು ಇಂಡಿಯನ್ EV ಸೆಗ್ಮೆಂಟ್ ಅಲ್ಲಿ ಬಿಟ್ರು. ಸೊ ಟೆಸ್ಟ್ ಡ್ರೈವ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬುಕ್ ಮಾಡಿದ್ದು ಆಯ್ತು ಅಂತ ಕೊಟ್ಟರು. ಈಗ ಹಾಳಾಗೋಗಿದೆ ಬೈಕ್ ಅದು. ಅಂದರೆ ಬಿಲ್ಟ್ ಕ್ವಾಲಿಟಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳಿದ್ರೆ ಮತ್ತೆ ಕೇಸ್ ಹಾಕ್ತಾರೆ, ಬೇಡ, ಹೆಸರು ಹೇಳೋದು ಬೇಡ. ಹೌದಾ? ಬ್ರೋ, ಸಿಕ್ಕಾಬಿಟ್ಟೆ. ಈಗ ಸೊ ಈಗ ಒಂದು EV ಬೈಕ್ ತಗೋಬೇಕು ಅಂದ್ರೆ ಏನೇನು ಚೆಕ್ ಲಿಸ್ಟ್? ಇವರು ಪ್ರೀತಮ್ ಹೇಳ್ದಂಗೆ ಫಸ್ಟ್ ಏನು ಹೇಳ್ತೀನಿ ಅಂದ್ರೆ, ಈ ಬೈಕ್ ಅಥವಾ ಈ ಸ್ಕೂಟರ್ ಆಲ್ರೆಡಿ ಮಾರ್ಕೆಟಲ್ಲಿ ಇತ್ತು ಅಂದ್ರೆ, ರೆಂಟಲ್ಸ್ಗೆ ಅವೈಲೇಬಲ್ ಇದ್ರೆ, ಡಿಪೆಂಡಿಂಗ್ ಆನ್ ಹೌ ಮಚ್ ಮನಿ ಯು ಆರ್ ಸ್ಪೆಂಡಿಂಗ್ ಆನ್ ದ ಬೈಕ್, ಒಂದು ವಾರ ರೆಂಟ್ ಮಾಡೋಕ್ಕಾದ್ರೆ
ತಗೋಬಿಡಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು ನೀವು Fair. 5,000 ರೂಪಾಯಿ ಕೊಟ್ಬಿಟ್ಟು ಒಂದ್ ವಾರ ರೆಂಟಲ್ ಇಟ್ಕೊಂಡ್ರೆ ಹ್ಮ್. ಯಾರೋ ಮುಂಚೆನೆ ಉಜ್ಜಾಡಿರೋ ಗಾಡಿನ ಹ್ಮ್. ನೀವು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸುತ್ತಲ್ಲ. ಹ್ಮ್. 5 ರಿಂದ 6 ವರ್ಷ ಬಿಟ್ರೆ ನಿಮ್ ಗಾಡಿ ಮೋಸ್ಟ್ಲಿ ಹಂಗೆ ಇರುತ್ತೆ. ವೆರಿ ಟ್ರೂ. ಆಯ್ತಾ, ಇದು ಒಂದ್ ನೋಡ್ಬೇಕು. ಹ್ಮ್. ಇನ್ನೊಂದು, ಸೇಮ್ ಮಾಡೆಲ್ ಎಷ್ಟು ವರ್ಷದಿಂದ ಇದೆ, ಹ್ಮ್. ಆ ಕಸ್ಟಮರ್ ಜೊತೆ ಮಾತಾಡಿ, ಹ್ಮ್. ಶೋರೂಮ್ಗೆ ಹೋಗಿ. ಅಟ್ಲೀಸ್ಟ್ ಒಂದು 4-5 ಕಂಪ್ನಿದಾದ್ರೂ ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಚೆನ್ನಾಗಿದೆ ಅದು. ಹ್ಮ್. ಯಾಕಂದ್ರೆ 1-2 ಗಾಡಿಗಳು ಕೈ ಕೊಟ್ಟಿರ್ಬೋದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ಇವಿಸ್ ಅಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ಸ್ ಇದಾರೆ ಇವತ್ತು, ಹೌದು. ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ. ಹ್ಮ್. ದ ಕೈಂಡ್ ಆಫ್ R&D ದಟ್ ಇಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು ಟುಡೇ, ಹ್ಮ್. ಎಸ್ಪೆಷಲಿ ಆನ್ ಇವಿಸ್, ಇಸ್ ಸೂಪರ್. ಹ್ಮ್. ಹೌದು. ಯಾಕಂದ್ರೆ ಯಾವತ್ತೂ ನಡೀದೇ ಇರೋ ಲೆವೆಲ್ಗೆ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ R&D ನಡೀತಾ ಇದೆ. ಯಾವ ಮಟ್ಟಿಗೆ ಅಂದ್ರೆ, ನಾವು ಬೇರೆ ಬೇರೆ ದೇಶದ ಇಂಜಿನಿಯರ್ಸ್ ಜೊತೆ ಮಾತಾಡಿದಾಗ ನೀವು ಆಕ್ಚುಲಿ ನೋಡ್ಬೋದು ನಮ್ಮ ಇಂಡಿಯನ್ ಇಂಜಿನಿಯರ್ಸ್ ಎಷ್ಟು ಕೇಪಬಲ್ ಇದ್ದಾರೆ. ಅವರು ಯಾವುದೋ ಒಂದು ಚಿಕ್ಕ ಐಟಮ್ ಮೇಲೆ ಅಥವಾ ಚಿಕ್ಕ ರಿಸರ್ಚ್ ಟಾಪಿಕ್ ಮೇಲೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಹ್ಮ್. ಬಟ್ ದ ಕೈಂಡ್ ಆಫ್ ಡೆಪ್ತ್ ದಟ್ ಇಂಡಿಯನ್ ಇಂಜಿನಿಯರ್ಸ್ ಹ್ಯಾವ್ ಆನ್ ಆಲ್ ದೀಸ್ ಟಾಪಿಕ್ಸ್ ಇಸ್ ವೆರಿ ಗುಡ್ ಟುಡೇ. ಹ್ಮ್. ಹ್ಮ್. ಸೊ ಇದ್ರ ಮುಖಾಂತರ ಡೆವಲಪ್ ಆಗಿರೋ ಕಂಪ್ನೀಸು ತುಂಬಾ ಇದೆ. ಹ್ಮ್. ಸೊ ನೀವು EV ಶೋರೂಮ್ಗೆ ಹೋಗ್ತೀರಾ, ಏನು ನೋಡ್ತೀರಾ? ಮೋಸ್ಟ್ಲಿ ಎಲ್ಲ ಗಾಡಿಗಳು ನೋಡ್ದಂಗೆ ಇದರಲ್ಲೂ ಸೇಮ್ ಇರುತ್ತೆ. ಫಸ್ಟ್ ಏನು ನೋಡ್ತೀರಾ? ಡಿಸೈನ್ ನೋಡ್ತೀರಾ. ಹ್ಮ್. ನಿಮ್ಗೆ ಇಷ್ಟ ಆಗುತ್ತಾ? ಹ್ಮ್. ಬಿಕಾಸ್ ನಾಟ್ ಎವ್ರಿ ಡಿಸೈನ್ ಇಸ್ ಫಾರ್ ಎವ್ರಿ ಒನ್. ಹ್ಮ್. ಕರೆಕ್ಟ್. ಸೊ ಡಿಸೈನ್ ನೋಡ್ತೀರಾ, ಇಷ್ಟ ಆದ್ರ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? ಗಾಡಿ ಮೇಲೆ ಕೂತ್ಕೊಂತೀರಾ, ಎರ್ಗೊನಾಮಿಕ್ಸ್ ಚೆಕ್ ಮಾಡ್ತೀರಾ. ಹ್ಮ್. ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಯೂಸ್ ಕೇಸ್ ಯು ಹ್ಯಾವ್ ಟು ಲುಕ್ ಅಟ್ ವಾಟ್ ಇಸ್ ದ ಎರ್ಗೊನಾಮಿಕ್ಸ್ ಲೈಕ್. ಅವ್ರು ಹೇಳಿದ್ರಲ್ಲ ಆಗಲೇ ರೇಡಿಯೋ ಟ್ರಯಾಂಗಲ್ ಅಂತ. ಹ್ಮ್. ರೇಡಿಯೋ ಟ್ರಯಾಂಗಲ್ ಏನಿದೆ, ನಿಮ್ಮ ರಾಯಲ್ ಎನ್ಫೀಲ್ಡಲ್ಲಿ ನೀವು ನೋಡಿದ್ರೆ ನೀವು ಕೂತ್ಕೊಳ್ಳೋದ್ಕಿಂತ ನಿಮ್ಮ ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಕರೆಕ್ಟ್. ಹ್ಮ್. ಅಂಥ ಟೈಮಲ್ಲಿ ಏನಾಗುತ್ತೆ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಸ್ಯಾಡಲ್ ಮೇಲೆ, ನಿಮಗೆ ಬೆನ್ನಿಗೆ ಒಂಚೂರು ನೋವು ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟ್. ಕರೆಕ್ಟ್. ನಿಮ್ಮ ಕೈ ಎಷ್ಟು ಹೈಟ್ ಇದೆ ಅಂತ. ಹ್ಮ್. ಸೊ ನಿಮ್ಮ ಕೈ ಎಷ್ಟು ಹೈಟ್ ಇದೆ ಅನ್ನೋದ್ರ ಮೇಲೆ, ಮತ್ತೆ ನಿಮ್ಮ ಟಾರ್ಸೋ ಹೆಂಗೆ ಆ್ಯಂಗಲ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ಕೈ ಮೇಲೆ ಭಾರ ಬೀಳುತ್ತಾ, ಹ್ಮ್. ನಕಲ್ ನೋವು ಬರುತ್ತಾ, ಶೋಲ್ಡರ್ ನೋವು ಬರುತ್ತಾ, ಹ್ಮ್. ವೈಬ್ರೇಷನ್ಸ್ ಎಷ್ಟಿದೆ, ಹ್ಮ್. ಇಂಥದ್ದು ಎರ್ಗೊನಾಮಿಕ್ಸಲ್ಲಿ ಚೆಕ್ ಮಾಡ್ತೀರಾ. ಹ್ಮ್. ಈ ಕಾಂಟಿನೆಂಟಲ್ GT ಇಲ್ಲಾದ್ರೆ ಹಿಂಗಿರುತ್ತೆ ಫುಲ್ ಇಲ್ಲಿ ನಾವು. ಹಾಂ, R15 ಅಷ್ಟೇ. ಆಲ್ ದ ಸ್ಪೋರ್ಟಿ ಬೈಕ್ಸ್ ಆರ್ ಮೋಸ್ಟ್ಲಿ ನಿಮ್ಮ ಪ್ರೆಷರ್ ಎಲ್ಲ ಮುಂದೆ ಬೀಳೋ ಕಾರಣ ಜಾಸ್ತಿ ಇರುತ್ತೆ. ಅದು ಕೋರಲ್ಲಿ ಹಿಡಿಬೇಕು, ಕರೆಕ್ಟ್. ಬಟ್ ಅದನ್ನ ಕಲಿಯೋದು ಕಷ್ಟ. ಸ್ವಲ್ಪ ಹಿಂದೆ ಕೂತಿ ಟು Exactly. ಯುವರ್ ಲೆಗ್ಸ್ ಹಂಗೆ ಇಡಬೇಕು. ಕರೆಕ್ಟ್ ಅಲ್ವಾ? ನಮ್ಗೆ ಯಾರು ಕಲ್ಸ್ಕೊಡಲ್ಲ ಅದನ್ನ ಸ್ಯಾಡ್ಲಿ. ಕಮಿಂಗ್ ಬ್ಯಾಕ್. ಎಸ್. ದರ್ ಇಸ್ ಅ ಸ್ಪೆಸಿಫಿಕ್ ರೀಸನ್ ವೈ ಬೈಕ್ಸ್ ಲೈಕ್ R15 ಆರ್ ಲೈಕ್ ದಟ್. ಓಕೆ. ರೈಟ್. ಬೇಕಿದ್ರೆ ಇನ್ನೊಂದ್ಸತಿ ಮಾತಾಡೋಣ. ಇಲ್ಲ, ಹೇಳಿ please ಹೇಳಿ. ಯಾಕಂದ್ರೆ R15 fan ತುಂಬಾ base ಪಾಪ್ಯುಲರ್ ಜಾಸ್ತಿ. ಬೈಕ್ ಅದು. ನಾವು ತುಂಬಾ ಇಷ್ಟಪಟ್ಟಿದ್ವಿ. ವರ್ಷನ್ 2.0 ಬಂದಾಗ ಇಟ್ ವಾಸ್ ಅ ಕ್ರೇಜ್ ಇನ್ ಕಾಲೇಜ್. ಕರೆಕ್ಟ್. ಅದಾದ್ಮೇಲೆ ಇವಾಗಿನ ಬೈಕ್ಸ್ ನನ್ಗೆ ಗೊತ್ತಿಲ್ಲ, ಆ ಒಂದು ಅಪೀಲ್ ಕೊಡ್ತಲ್ಲ. ಲೆಟ್ಸ್ ಗೋ ಟು R15 and then we'll come back. ಸೊ R15 ಹೇಗೆ ಅಂದ್ರೆ, ಇಟ್ ಇಸ್ ಅ ರೇಸಿಂಗ್ ಬೈಕ್ ವೇರ್ ರೇಸಿಂಗ್ ಅಲ್ಲಿ ಹೇಗೆ ಕೆಲವೊಂದು ಪೊಸಿಷನ್ ಅಲ್ಲಿ ನಿಮ್ ಬಾಡಿ ಇರುತ್ತೆ. ಹ್ಮ್. ಕ್ರೌಚಿಂಗ್ ಇಸ್ ಅ ಮೇಜರ್ ಪಾರ್ಟ್. ಹೌದು. ಹೆಂಗಂದ್ರೆ ಫುಲ್ ಟಕ್ಕಿನ್ ಆಗಿ ಹೌದು. ಕೂತಿರ್ತಾರೆ. ಹ್ಮ್. ಮತ್ತೆ ಗಾಡಿಗಳನ್ನ ಹೆಂಗ್ ಓಡಿಸ್ತೀವಿ ಅಂದ್ರೆ, ಯು ಹ್ಯಾವ್ ಟು ಮೂವ್ ಯುವರ್ ಬಾಡಿ ಇನ್ ಅ ವೇ ವೇರ್ ಯು ಆರ್ ಲೋವರಿಂಗ್ ಯುವರ್ ಸೆಂಟರ್ ಆಫ್ ಗ್ರಾವಿಟಿ. ಕರೆಕ್ಟ್. ಸೆಂಟರ್ ಆಫ್ ಗ್ರಾವಿಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಸೇಮ್ ಕಾರ್ನರ್ನ ನೀವು ಜಾಸ್ತಿ ಸ್ಪೀಡಲ್ಲಿ ಹೋಗ್ಬೋದು. ಹ್ಮ್. ರೇಸಿಂಗ್ ಸಿಂಪಲ್ ಗುರು, Good. ಯು ಆರ್ ಆಪ್ಟಿಮೈಸಿಂಗ್ ಫಾರ್ ಟೈಮ್. ಟೈಮ್. ಎಸ್. ಸೊ ಟೈಮ್ನ ಹೇಗೆ ಆಪ್ಟಿಮೈಸ್ ಮಾಡ್ತೀರಾ? ಒಂದು ಸ್ಪೀಡ್ ಜಾಸ್ತಿ ಮಾಡು, ಇಲ್ಲ ಡಿಸ್ಟೆನ್ಸ್ ಕಡಿಮೆ ಮಾಡು. ಹ್ಮ್. ಡಿಸ್ಟೆನ್ಸ್ ಕಡಿಮೆ ಮಾಡೋದು ರೇಸಿಂಗ್ ಲೈನ್ಸ್, ಹ್ಮ್. ಕರೆಕ್ಟ್ ಅಲ್ಲ? ಹ್ಮ್. ಸ್ಪೀಡ್ ಜಾಸ್ತಿ ಮಾಡೋದು ಒಂದು ಮಷಿನ್ ಕೇಪಬಿಲಿಟಿ. Yeah. ಮಷಿನ್ನ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದಕ್ಕೆ ಅದ್ರ ಎರ್ಗೊನಾಮಿಕ್ ಸಪೋರ್ಟ್ ಮಾಡುತ್ತೆ. ಹ್ಮ್. ಹ್ಮ್. ಸೊ ನೀವು ಏಪೆಕ್ಸ್ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ವಿತ್ ಬ್ಯಾಲೆನ್ಸ್ ಮಾಡಿದ್ರೆ ಆಗುತ್ತೆ. ಕರೆಕ್ಟ್. ಹಾ, ಸೊ ವಿ ಡೂ ಸಮಥಿಂಗ್ ಕಾಲ್ಡ್ ಕೌಂಟರ್ ಸ್ಟೀರಿಂಗ್. ಹ್ಮ್. ನೀವು ಗಾಡಿಗಳನ್ನ ಹೆಂಗ್ ಮಾಡ್ತೀರಾ, ಈಗ ಒಂದ್ ಕಡೆ ಬೆಂಡ್ ಆಗಿದೆ ಅನ್ಕೊಳ್ಳಿ, ಅದನ್ನ ಎತ್ತಕ್ಕೆ ಏನ್ ಮಾಡ್ತಾರೆ, ಫಸ್ಟ್ ನೀವು ಹೇಳ್ತಿರಲ್ಲ, ಕರೆಕ್ಟ್. ಇನ್ನೊಂದ್ಸರಿ ಟ್ರೈ ಮಾಡಿ, ಲೀನ್ ಮಾಡಿದ್ದಾಗ ಉಲ್ಟಾ. ಆಪೋಸಿಟ್ ಸೈಡ್ ಇಂದ ಜೋರಾಗಿ ಹ್ಯಾಂಡಲ್ ನ ಪುಷ್ ಮಾಡಿ, ಹಾ. ಗಾಡಿ ಅದಾಗದೆ ಫ್ಲಿಪ್ ಮಾಡಿ ಒಂದ್ಸರಿ ಹೋಗುತ್ತೆ. ಸೊ ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರ್ತೀವಿ. ವೆನ್ ಅ ಬೈಕ್ ಇಸ್ ಕಮಿಟೆಡ್ ಲೈಕ್ R15, ಹಾ. ದ ಎಫರ್ಟ್ ದಟ್ ಯು ಹ್ಯಾವ್ ಟು ಪುಟ್ ಆನ್ ಯರ್ ಹ್ಯಾಂಡ್ ಟು ಮೇಕ್ ದಟ್ ಫ್ಲಿಕ್, ಅದು ಕಡಿಮೆ ಆಗುತ್ತೆ. ಸಬ್ಜೆಕ್ಟ್ ಟು ಕಂಡೀಷನ್ ಯೋರ್ ಪೊಸಿಷನಿಂಗ್ ಇಸ್ ಪ್ರಾಪರ್. ಯುವರ್ ಪೊಸಿಷನಿಂಗ್ ಪ್ರಾಪರ್. ನೀವು ಏನ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಗಾಡಿ ಮೇಲೆ, ಓಕೆ. ಅದನ್ನ ಗಾಡಿ ಜಾಸ್ತಿ ಮಾಡಕ್ ಬಿಡ್ಬೇಕು. ಈಗ ಅಡ್ವೆಂಚರ್ಸ್ ಏನ್ ಮಾಡತ್ತೆ, ಇಫ್ ಯು ಲುಕ್ ಅಟ್ ದ ರೈಡರ್ ಟ್ರಯಾಂಗಲ್ ಅಗೇನ್, ನೀವು ಫುಟ್ ಪೇಗ್ ಮೇಲೆ ನಿಂತ್ಕೊಂಡು ಯು ಕ್ಯಾನ್ ಸ್ಕ್ವಾಟ್. ನೀವು ಬಸ್ಕಿ ಹೊಡೆದ್ರೆ ಹೆಂಗ್ ಹೊಡಿತೀರಾ, ಫುಟ್ ಪೇಗ್ ಮೇಲೆ ಕುತ್ಕೊಂಡು ಬಸ್ಕಿ ಹೊಡಿಬೋದು. ಹೌದು ಹೌದು. ಏನ್ ಹೇಳ್ತಿದೆ ಅದು, ನೀವು ಲಾಂಗ್ ಡಿಸ್ಟೆನ್ಸ್ ಮಾಡಬೇಕಾದ್ರೆ ನಿಮ್ಮ ಬೆನ್ನು ಮಾತ್ರ ಅಲ್ಲ, ನಿಮ್ಮ ಕಾಲ್ಗಳನ್ನ ಸಪೋರ್ಟ್ ತಗೊಳ್ಳಿ. ಯಾಕಂದ್ರೆ ಯುವರ್ ಲಾರ್ಜೆಸ್ಟ್ ಮಸಲ್ಸ್ ಆರ್ ಇನ್ ಯುವರ್ ಲೋವರ್ ಟಾರ್ಸೋ. ಕರೆಕ್ಟ್. ಅದಕ್ಕೆ ನಾವು ಲೆಗ್ ಡೇ ಅಷ್ಟು ಕಷ್ಟಪಟ್ಟು ಮಾಡೋದು. ಕರೆಕ್ಟ್ ಕರೆಕ್ಟ್. ಮತ್ತೆ ಅಷ್ಟು ನೋವು ಬರುತ್ತೆ ಅದಾದ್ಮೇಲೆ. ಹೌದು ಹೌದು. ಸೊ ಸಿನ್ಸ್ ಆರ್ ಲಾರ್ಜೆಸ್ಟ್ ಮಸಲ್ಸ್ ಆರ್ ದೇರ್, using those larger muscle to spend time on the saddle will ensure that you're less tired. Nice. So it is as simple as that. So ಅದಕ್ಕೋಸ್ಕರ R15 or any ergonomics is the way it is. Nice. Now coming back to EVs,
ಸೊ ಡಿಸೈನ್ ಬಗ್ಗೆ ಮಾತಾಡಿದ್ವಿ, ಎರ್ಗೊನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಥಿಂಗ್ ದಟ್ ಐ ವಿಲ್ ಲುಕ್ ಅಟ್ ಇಸ್ ಹ್ಯೂಮನ್ ಮಷಿನ್ ಇಂಟರ್ಫೇಸ್. ಏನು ಈಗ ಡಿಸ್ಪ್ಲೇ ಹೇಗಿದೆ, ಡಿಸ್ಪ್ಲೇಲಿ ಕೊಡ್ತಾ ಇರೋ ಇನ್ಫಾರ್ಮೇಶನ್ ತುಂಬ ಇದೆಯಾ, ತುಂಬ ಕಡಿಮೆ ಇದೆಯಾ. ಕರೆಕ್ಟ್. ನನ್ನ ಕೆಲಸಕ್ಕೆ ನನಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ ಇದೆಯಾ. ಕೆಲವರಿಗೆ ಗೂಗಲ್ ಮ್ಯಾಪ್ಸ್ ತುಂಬ ಅವಶ್ಯಕತೆ ಇರುತ್ತೆ, ಕೆಲವೊಂದು ಗಾಡಿಗಳಲ್ಲಿ ಗೂಗಲ್ ಮ್ಯಾಪ್ ಸಿಗುತ್ತೆ, ಬಟ್ ದ ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಯು ವಿಲ್ ಗೆಟ್ ಇಸ್ ನಾಟ್ ಆನ್ ಪಾರ್ ವಿತ್ ಯುವರ್ ಫೋನ್. ಕರೆಕ್ಟ್. ಸೇಮ್ ಗೋಸ್ ವಿತ್ ಟಚ್ ಸ್ಕ್ರೀನ್ ಇರುವಂಥ ಡಿಸ್ಪ್ಲೇಗಳು ಸುಮಾರಿದೆ, ಬಟ್ ಪ್ರತಿದಿನ ಗಾಡಿ ಕ್ಲೀನಾಗಿ ಇಟ್ಕೊಳ್ಳೋರಿಗೆ ಟಚ್ ಸ್ಕ್ರೀನ್ ಖುಷಿ ಆಗುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಧೂಳು ಕುತ್ಕೊಂಡಿದ್ದಾಗ ಆ ಧೂಳು ಮೇಲೆ ಟಚ್ ಸ್ಕ್ರೀನ್ ಉಜ್ಜೋದು. ಕಂಗ್ರಾಟ್ಸ್. ಇಲ್ಲ, there is a reason ನನಗೆ ಬೈಕ್ ಅಂದ್ರೆ ಆಗಲ್ಲ, ಇದೇ ಅದೇನ್ ತೊಳೆಯೋದು ಅಂದ್ಬಿಟ್ಟು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಬಟ್ ಎಸ್ ಓಕೆ. ಸೊ ಈ ತರದೆಲ್ಲ ನೋಡ್ತೀವಿ. ಸೊ ಹ್ಯೂಮನ್ ಮಷಿನ್ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ಏನೇನ್ ಫೀಚರ್ಸ್ ಕೊಡ್ತಾ ಇದಾರೆ, ಆ ಫೀಚರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಯೂಸ್ಫುಲ್ ಇದೆ, ಯಾವ್ಯಾವ ಫೀಚರ್ಸ್ ತುಂಬಾ ಅನ್ಸುತ್ತೆ, ನಿಮ್ಗೆ ಸೂಟ್ ಆಗುವಂತ ಫೀಚರ್ಸ್ ಯಾವ್ದು ಇಂಥದ್ದು ನೋಡ್ತೀವಿ. ಇದು ಗಾಡಿ ನಿತ್ಯರಾಗಿ ನೋಡುವಂಥದ್ದು. ನೆಕ್ಸ್ಟ್ ಏನ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ನೋಡ್ತೀವಿ. ಪರ್ಫಾರ್ಮೆನ್ಸ್ ಅಲ್ಲೇನು ಬೇರೆ ಬೇರೆ ಮೋಡ್ಸ್ ಇರುತ್ತೆ. ಹೌದು. ಸೊ ಇವಿಸ್ ಅಲ್ಲಿ ಒಂದು ಖುಷಿ ಆಗುವಂಥದ್ದು ಏನಂದ್ರೆ, ನೀವು ಒಂದ್ ಗಾಡಿ ತಗೊಂಡ್ರೆ ಹೆಚ್ಚು ಕಮ್ಮಿ 3 ಗಾಡಿ ಸಿಗುತ್ತೆ ನಿಮ್ಗೆ, ಬಿಕಾಸ್ ಆಫ್ ಮೋಡ್ಸ್. ಈಗ ನೀವು ಬೈಕ್ಸ್ ಎಲ್ಲ ತಗೊಂಡ್ರೆ ಹೆಚ್ಚು ಕಮ್ಮಿ ತುಂಬಾ ಗಾಡಿಗಳಲ್ಲಿ ಪವರ್, ಟಾರ್ಕ್, ದ ವೇ ದ ಟಾರ್ಕ್ ಇಸ್ ಟ್ಯೂನ್, ದ ವೇ ಪವರ್ ಇಸ್ ಟ್ಯೂನ್, ಇದೆಲ್ಲ ಫಿಕ್ಸ್ಡ್ ಇರುತ್ತೆ. ಕರೆಕ್ಟ್. ಇವಿಸ್ ಅಲ್ಲಿ ಹಂಗಲ್ಲ, ನಿಮ್ಗೆ 2ರಿಂದ 3 ಆಪ್ಷನ್ ಸಿಗುತ್ತೆ. ಕರೆಕ್ಟ್. ಸೊ ದ ಸೇಮ್ ಗಾಡಿ ನಾವೀಗ ಮೋಡ್ಸ್ನ ಡೆವಲಪ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ ಅಂದ್ರೆ, ಸ್ಕೂಟರ್ಸ್ ಆಗಲಿ ಬೈಕ್ಸ್ ಆಗಲಿ, ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಒಂದು ಗಾಡಿನ 3ರಿಂದ 4 ಜನ ಓಡಿಸ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ನಾವು ಅಪ್ಪಂಗೂ ಯೂಸ್ ಆಗಬೇಕು, ಅಮ್ಮಂಗೂ ಯೂಸ್ ಆಗಬೇಕು, ತಂಗಿಗೂ ಯೂಸ್ ಆಗಬೇಕು, ನನಗೂ ಯೂಸ್ ಆಗಬೇಕು. ಕರೆಕ್ಟ್. ಈ ಥರ ಕಂಡೀಷನ್ಸ್ ಇರಬೇಕಾದ್ರೆ ನನಗೆ ಸಿಗುವಂತಹ ಬಿಗ್ಗೆಸ್ಟ್ ಲೆವರೇಜು ಮೋಡ್ಸ್. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಅವ್ರ ಮನೆ ನಾವು ಯಾರಿಗೆ ಸೆಲ್ ಮಾಡ್ತಿರ್ತೀವಿ ನೋಡಿ, ಅವ್ರ ಮನೆಯವ್ರು ಯಾರಿದ್ದಾರೆ, ಅಥವಾ ಅವ್ರ ಹೈಪೋಥೆಟಿಕಲ್ ಮನೆಯವ್ರು ಯಾರಿರ್ಬೋದು, ಅವ್ರಿಗೆ ಯಾವ ಥರ ಇಷ್ಟ ಆಗ್ಬೋದು ಅನ್ನೋದ್ರ ಮೇಲೆ ಮೋಡ್ಸ್ ಡಿಸೈನ್ ಮಾಡಿರ್ತೀವಿ. ನೀವು ಮೋಡ್ಸ್ನ ಚೆಕ್ ಮಾಡ್ಬೋದು, ಎಷ್ಟು ಪವರ್ ಇದೆ, ಎಷ್ಟು ಎಳಿಯುತ್ತೆ, ಎಷ್ಟು ಸ್ಪೀಡ್ವರೆಗೂ ಹೋಗುತ್ತೆ, ಇಸ್ ಇಟ್ ಸೇಫ್ಲಿ ಡನ್, ಈ ಥರದೆಲ್ಲ ನೋಡ್ತೀವಿ. ನೆಕ್ಸ್ಟ್ ಏನೇನೋ ರೇಂಜ್ ಇದೆ, ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ, ನಾನು ಕೊಡ್ತಾ ಇರೋ ದುಡ್ಡಿಗೆ ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಕೊಡ್ತಿದ್ದಾರೆ, IDC ರೇಂಜ್ ಎಷ್ಟಿದೆ, ಟ್ರೂ ರೇಂಜ್ ಎಷ್ಟಿದೆ. IDC ಮತ್ತೆ ಟ್ರೂ ರೇಂಜ್ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎಷ್ಟು % ಡಿವಿಯೇಷನ್ ಬರುತ್ತೆ? ಅದು ತುಂಬಾ ಕಷ್ಟ ಹೇಳೋದಕ್ಕೆ. ಯಾಕಂದ್ರೆ IDC ಏನ್ ಮಾಡ್ತಾರೆ ಅಂದ್ರೆ, ಈಗ RI ಮತ್ತು ICAT ಅಂತ 2 ಗವರ್ಮೆಂಟ್ ಬಾಡೀಸ್ ಇದೆ. ಸೊ ಅವ್ರೇನ್ ಮಾಡ್ತಾರೆ, ರಿಲೀಸ್ ಆಗೋ ಪ್ರತಿಯೊಂದು ಗಾಡಿಗಳನ್ನು ಚೆಕ್ ಮಾಡಿ ಕೆಲವೊಂದು ಪ್ಯಾರಾಮೀಟರ್ ಸರಿ ಇದೆಯಾ. ಈಗ IDC ಇಸ್ ಒನ್ ಆಫ್ ದ ಥಿಂಗ್ಸ್ ದೇ ಚೆಕ್. ಏನ್ ಚೆಕ್ ಮಾಡ್ತಾರೆ ಅಂದ್ರೆ, ಈ ತರ ಯಾರೋ ಗೌರ್ಮೆಂಟ್ ಬಾಡೀಸ್ ಇಲ್ಲ ಅಂದ್ರೆ OEMs ಅಥವಾ ಯಾವ್ದೋ ಕಂಪ್ನೀಸು ಅವ್ರಿಗೆ ಬೇಕಾಗಿರೋ ತರ ಪ್ರಾಡಕ್ಟ್ಸ್ ಮಾಡಿ ಆಚೆ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ನೀವು ತುಂಬಾ ವೈಟ್ ಲೇಬಲ್ ಪ್ರಾಡಕ್ಟ್ಸ್ ನೋಡ್ತೀರ ಇವತ್ತು. ಹೆಂಗಂದ್ರೆ ಬೇರೆ ಕಡೆಯಿಂದ ತರಿಸ್ಬೋದು, ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಿಕ್ಟ್ ಇಲ್ಲ ಅವ್ರ ಮೇಲೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇಂಥದ್ನ ಅವಾಯ್ಡ್ ಮಾಡೋಕ್ಕೆ ICAT ಮತ್ತು RI ಅಂತ ಕಂಪ್ನೀಸ್ಗಳು ಇದಾವೆ. ಅವರು IDC ರೇಂಜ್ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಈ IDC ರೇಂಜಲ್ಲಿ ಏನಾಗುತ್ತೆ, ಒಂದು ಫಿಕ್ಸ್ಡ್ ಡ್ರೈವ್ ಸೈಕಲ್ ಅಂತ ಇರುತ್ತೆ. ನೀವು ಗಾಡಿನ 0 ಇಂದ 42 ತೊಗೊಂಡು ಹೋಗ್ತೀರಾ, ಅದಾದ್ಮೇಲೆ ಸ್ಲೋ ಮಾಡ್ತೀರಾ, ಅದಾದ್ಮೇಲೆ ಕಾನ್ಸ್ಟೆಂಟ್ ಸ್ಪೀಡ್ ಹಿಡಿತೀರಾ, ಈ ಥರ ಒಂದು ಡ್ರೈವ್ ಸೈಕಲ್ ಅಂತ ರೆಡಿ ಮಾಡಿದಾರೆ ಅವರು. ಆ ಡ್ರೈವ್ ಸೈಕಲಲ್ಲಿ ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅನ್ನೋದು IDC. ಸೊ ಇದರಲ್ಲಿ ನಿಮ್ಮ ಚಕ್ರದಲ್ಲಿರೋ ಲಾಸಸ್ನೆಲ್ಲ ತೆಗೆದು ಬಿಡ್ತಾರೆ ಅವರು. ಸೊ ಡೈನೋನ ರನ್ ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ವಿ ಡು. ಕ್ಯಾಲಿಬ್ರೇಷನ್ ರನ್ಸ್ ಅಂತ ಮಾಡ್ತೀವಿ, ನಿಮ್ಮ ಗಾಡಿ ಲಾಸಸ್ ಏನಿದೆ ಅಂತ ಚೆಕ್ ಮಾಡ್ತೀವಿ. ಆ ಲಾಸಸ್ನ ಏನು ಮಾಡ್ತಾರೆ ಅವರು, ನಮ್ಮ ಆಕ್ಚುಲಿ ವ್ಯಾಲ್ಯೂಷನ್ ಅಲ್ಲಿ ಡಿಫ್ರೆಂಟ್ ಮಾಡ್ತೀವಿ ನಾವು, ಬಟ್ ಗೌರ್ಮೆಂಟ್ ಹೆಂಗೆ ಮಾಡ್ತಾರೆ ಅಂದ್ರೆ ಲಾಸಸ್ನ ತೆಗಿತಾರೆ. ಬೇಸಿಕ್ಲಿ ಪವರ್ ಟ್ರೈನ್ದು ಆಕ್ಚುಲ್ ಆಗಿ ಏನಿದೆ ಅದನ್ನ ಚೆಕ್ ಮಾಡೋದಕ್ಕೆ. IDC ಏನಾಗುತ್ತೆ, ಈಗ ಹೆವಿ ಇರೋ ಗಾಡಿದು ತುಂಬಾ ಹೈ IDC ಬರ್ಬೋದು, ಬಟ್ ಟ್ರೂ ರೇಂಜ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಬೈಕ್ದು ಸ್ಕೂಟರ್ದು ಸೇಮ್ IDC ಬಂದ್ರು, ಸ್ಕೂಟರ್ದು ಟ್ರೂ ರೇಂಜ್ ಜಾಸ್ತಿ ಬರುತ್ತೆ ಬೈಕ್ಗಿಂತ, ಯಾಕಂದ್ರೆ ನಿಮ್ ವೀಲ್ಸ್ ದೊಡ್ಡದಿರುತ್ತೆ. ಸೊ ಈ ತರ ಕಾರಣಗಳಿಂದ IDC ಟು ಟ್ರೂ ರೇಂಜ್ನ ಡೈರೆಕ್ಟ್ ಒಂದು ಫ್ಯಾಕ್ಟರ್ ಹಾಕಿ 60% ಸಿಗುತ್ತೆ, 70% ಸಿಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಟಿಪಿಕಲ್ ಬ್ಯಾಟ್ರಿ ಲೈಫ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿರೋ ಇಂಡಿಯನ್ EVs ಅಲ್ಲಿ? ಇದು ತುಂಬಾ ಒಳ್ಳೆ ಕ್ವೆಶನ್ ಗುರು. ನನ್ಗದು ಅದ್ರ ಅಡ್ಜಸೆಂಟ್ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಕೇಳ್ತಾ ಇದ್ದೆ. ಓಕೆ. ಸೊ ಬ್ಯಾಟ್ರಿ ಏನಾಗುತ್ತೆ, ನಿಮ್ಮ ಫೋನ್ ಬ್ಯಾಟ್ರಿ ತರನೇ. ಕರೆಕ್ಟ್. ಇಟ್ ಈಸ್ ಸಬ್ಜೆಕ್ಟ್ ಟು ಅ ಲಾಟ್ ಆಫ್ ಎಂಜಿನಿಯರಿಂಗ್ ಫ್ಯಾಕ್ಟರ್ಸ್ ಅಥವಾ ಲಾಟ್ ಆಫ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಲ್ಸೋ. ಓಕೆ. ಒಂದು ಬ್ಯಾಟ್ರಿನ ಹೆಂಗ್ ಡಿಸೈನ್ ಮಾಡಿದ್ದೀರಾ, ನೀವು ಬ್ಯಾಟ್ರಿ ಕೆಪಾಸಿಟಿ ಇದೆಯಲ್ಲ, ಈಗ 4 kWh ಬ್ಯಾಟ್ರಿ ಪ್ಯಾಕ್ ಅನ್ಕೊಳ್ಳಿ, ಅದರಲ್ಲಿ ನೀವು ಎಷ್ಟು ಯೂಸ್ ಮಾಡ್ತಿದ್ದೀರಾ ಅನ್ನೋದು ಫಸ್ಟ್ ಫ್ಯಾಕ್ಟರ್. ನೀವು 4 kWh ಪ್ಯಾಕಲ್ಲಿ 4 kWh ಕಂಪ್ಲೀಟ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೊಂದು ಲೈಫ್ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಟಾಪಲ್ಲಿ ಒಂದು ಸ್ವಲ್ಪ, ಬಾಟಮಲ್ಲಿ ಒಂದು ಸ್ವಲ್ಪ ಹಂಗೆ ಉಳಿಸ್ತೀವಿ ರಿಸರ್ವ್ ಆಗಿ. ಸೊ ಇದೊಂದು. ಎರಡನೇದು,
ನೀವು ಪ್ರತಿ ಸೈಕಲ್ ಎಷ್ಟು ಚಾರ್ಜ್ ಮಾಡ್ತೀರಾ. ಓಕೆ, ಯಾವಾಗಲೂ 0 to 100 ಚಾರ್ಜ್ ಮಾಡಿ 100 to 0 ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಕಡಿಮೆ ಆಗುತ್ತೆ. ಹೌದಾ? ಎಷ್ಟು ಮಾಡಬೇಕು ಐಡಿಯಲಿ? 20 to 80 or 20 to 90 and then back is a good option. 20 ಯಾವಾಗ ಇಟ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ ಹಾಗೇನಿಲ್ಲ, ಅಂದ್ರೆ ಡಿಪೆಂಡ್ಸ್ ಆನ್ ವೇರ್ ಯು ಆರ್ ರೈಡಿಂಗ್ ಆಲ್ಸೋ. ದಟ್ ಇಸ್ ವೇರ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕಮ್ ಇನ್. ನೀವು ಬೆಂಗಳೂರಲ್ಲೆಲ್ಲ ನಾವು ಕೆಲಸ ಮಾಡಿರೋ ಗಾಡಿ ಆಗಲಿ, ನಾನು ಪ್ರೀವಿಯಸ್ಲಿ ಕೆಲಸ ಮಾಡಿರೋ ಗಾಡಿಗಳಲ್ಲಾಗಲಿ ಲೈಫ್ ಟೈಮ್ ಏನೂ ಆಗಲ್ಲ ಗುರು. ಬ್ಯಾಟ್ರಿ ನಾ ಬರ್ಕೊಡ್ತೀನಿ ಬೇಕಿದ್ರೆ. ಆಸ್ ಇನ್ 7-8 years ಜಾಸ್ತಿನೂ ಬರುತ್ತೆ ಗುರು. ಬೆಂಗಳೂರು ಟೆಂಪರೇಚರ್ ಹೆಂಗಿದೆ ಅಂದ್ರೆ ಇಟ್ ಇಸ್ ಆಕ್ಚುಲಿ ಮೇಡ್ ಫಾರ್ EVs. ಓಕೆ, ನಿಮ್ಮ ಎನ್ವೈರನ್ಮೆಂಟಲ್ ಕಂಡೀಷನ್ ವಿಲ್ ನಾಟ್ ಗೋ ಬಿಯಾಂಡ್ 35-38 ಮೇ ಬಿ. ಆ ಟೈಮಲ್ಲಿ ನೀವು ಎಷ್ಟೇ ಗಾಡಿ ಉಜ್ಜಾಡಿದ್ರು ನಿಮ್ಮ ಬ್ಯಾಟರಿ ಟೆಂಪರೇಚರ್ಸ್ ವಿಲ್ ಬಿ ಅರೌಂಡ್ 45 to 50. ಸೊ ಎಲ್ಲಿ ಆಂಬಿಯೆಂಟ್ಸ್ ಆರ್ ಹೈಯರ್ ದೆನ್ 45 ಅಂತ ಜಾಗಗಳಲ್ಲಿ ಕೂಲಿಂಗ್ ಸ್ವಲ್ಪ ಜಾಸ್ತಿ ತಗೊಂತೀವಿ ನಾವು, ಬ್ಯಾಟ್ರಿನ ಸ್ವಲ್ಪ ಸ್ಲೋ ಆಗಿ ಚಾರ್ಜ್ ಮಾಡ್ತೀವಿ. ಸೊ ಈ ತರ ಮಾಡಿ ಬ್ಯಾಟ್ರಿ ಲೈಫ್ನ ನಾವು ಪ್ರಾಮಿಸ್ ಮಾಡ್ತೀವಿ. ಈಗ ಯಾವ್ಯಾವ ಕಂಪ್ನೀಸ್ 8 ವರ್ಷ ಬ್ಯಾಟ್ರಿ ಲೈಫ್ ಕೊಡ್ತಿದ್ದಾರೆ ನೋಡಿ, ಅವ್ರು ಕೊಡ್ತಾ ಇದಾರೆ ಅಂದ್ರೆ ಬೇಸಿಕ್ಲಿ ಅಷ್ಟು ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗಿದೆ. ಇಲ್ಲ ಅಂದ್ರೆ ಕೊಟ್ಬಿಟ್ಟು ಆಮೇಲೆ ಕಷ್ಟ ಆಗುತ್ತೆ. ವಾರಂಟಿ ಬೇರೆ ಇರುತ್ತೆ, ಎಲ್ಲರೂ ಬಂದು ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಆಲ್ಸೋ ಈಗ ಬೆಳಗ್ಗೆ ಚಾರ್ಜ್ ಮಾಡೋದು ಬೆಟ್ರ, ನೈಟ್ ಚಾರ್ಜ್ ಮಾಡೋದು ಬೆಟ್ರ? ಬಿಕಾಸ್ ಕೂಲಿಂಗ್ ಫ್ಯಾಕ್ಟರ್ ಅಂತ ಮಾತಾಡಿದ್ರಲ್ಲ, ಸೊ ಯಾವಾಗ ಚಾರ್ಜ್ ಮಾಡಿದ್ರೆ ಬೆಟ್ರು EVನ? ಅಲ್ಲ, ಬ್ಯಾಟ್ರಿ ಖಾಲಿ ಆದಾಗ ಮಾಡೋದು ಒಂದು. ಬಟ್ ಯು ಐಡಿಯಲಿ ಆ ಥರ ಏನಿಲ್ವಾ? ಆ ಥರ ಏನಿಲ್ಲ ಗುರು. ಅಂದ್ರೆ ಕೂಲರ್ ಟೆಂಪರೇಚರ್ ಚಾರ್ಜ್ ಮಾಡಿದ್ರೆ ಬೇಗ ಚಾರ್ಜ್ ಆಗುತ್ತೆ, ವಿಚ್ ಇಸ್ ನೈಟ್. ಬಟ್ ತುಂಬಾ ಬ್ಯಾಟ್ರೀಸ್ ಹೇಗಿದೆ ಅಂದ್ರೆ ದ ಲಾರ್ಜರ್ ದ ಬ್ಯಾಟ್ರಿ ಪ್ಯಾಕ್ ಅಂಡ್ ದ ಲೋವರ್ ದ ಪವರ್ ದ ಹೆಲ್ದಿಯರ್ ದ ಸೆಲ್ಸ್. ಓಕೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ. ಓಕೆ, ಇವಾಗ ಒಂದು ಇದೇ ಸಿಚುವೇಶನ್ ಕೊಡ್ತೀನಿ. ಒಂದು ಬೈಕ್ ಇದೆ, 10 kWh ತನಕ ಅವರು ಪ್ರಾಮಿಸ್ ಮಾಡ್ತಿದ್ರೆ, 40 PS ಪವರ್ ಇದೆ, ಅಂಡ್ ಅವ್ರು ಪ್ರಾಮಿಸ್ ಮಾಡ್ತಾರೆ 8-10 years ತನಕ ಬ್ಯಾಟ್ರಿ ಏನಾಗಲ್ಲ ಅಂತ. ವಾಟ್ ಯು ಕಮೆಂಟ್ ಅಬೌಟ್ ದಿಸ್? ಸೊ ಅಲ್ಲ, ವಿ ಟೇಕ್ ದ ನೇಮ್ ಅಲ್ಟ್ರಾವೈಲೆಟ್ F47 F77 7 kWh ಇದೆ, 10 kWh ಇದೆ. ಪ್ರಾಮಿಸ್ಡ್ ರೇಂಜ್ 230 ಅಂತ ಹೇಳ್ತಾ ಇದ್ದಾರೆ, 250 ಫಾರ್ ದ 10 kW ಅಂಡ್ 7 kWಗೆ 200. 8 years ತನಕ ಬ್ಯಾಟ್ರಿ ಆಗಲ್ಲ, ಪ್ಲಸ್ ವಿ ಗಿವ್ ವಾರಂಟಿ ಅಂತ. 40 PS ಪವರ್ ಇದೆ. ಸೊ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಗಾಡಿ ರಿಯಲಿಸ್ಟಿಕ್ ಆಗಿ? ಇನ್ ಟರ್ಮ್ಸ್ ಆಫ್ ಲೈಫ್ ಹೇಳ್ತಿದ್ರೆ, ಲೈಫು ಎವ್ರಿಥಿಂಗ್. ಬಿಕಾಸ್ ಇಷ್ಟು ಪವರ್ ಲೋಡ್ ತಗೋಬೇಕು ಅಂದ್ರೆ ವಿಲ್ ಇಟ್ ಬಿ ಆಪ್ಟಿಮಲ್ ಫಾರ್ ಅ ಲಾಂಗರ್ ಬೈ? ಒಂದು ಬೈಕ್ ತೊಗೊಂಡ್ರೆ 5-6 ವರ್ಷ ಇಟ್ಕೋಬೇಕು ಅಂದ್ರೆ ಇಸ್ ಇಟ್ ಅ ಗುಡ್ ಬ್ಯಾಟ್ರಿ ಓಲ್ಡ್ ಆಗುತ್ತಾ? ಬ್ಯಾಟ್ರಿ ಓಲ್ಡ್ ಆಗುತ್ತಾ? ಅಥವಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮೊನ್ನೆ ಹೋದಾಗ ಯಾರೋ ಒಬ್ರು ಆಲ್ರೆಡಿ 1 ಲಕ್ಷ ಕಿಲೋಮೀಟರ್ ಓಡಿಸಿದಾರೆ ಅಂತ, ಲೇ ಲಡಾಖ್ ಓಡಿಸಿದ್ದಾರೆ. ಸೊ 1 ಲಕ್ಷ ಕಿಲೋಮೀಟರ್ ಓಡಿಸಿ. ಸೊ ಅವ್ರು ಏನ್ ಹೇಳ್ತಿರೋದು 96% ಬಂದಿದೆ ಬ್ಯಾಟ್ರಿ, ಅಂದ್ರೆ ಐಫೋನ್ ಬಂದಿದೆ ಅಂತ, ವಿಚ್ ಈಸ್ ಡೀಸೆಂಟ್ ಇಸ್ ವಾಟ್ ಐ ಥಿಂಕ್. ಅಂದ್ರೆ 1 ಲಕ್ಷ ಕಿಲೋಮೀಟರ್ ಇಸ್ ಟೂ ಮಚ್ ನನಗೆ. ಹೌದು. ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದ್ರೆ ಸೇಮ್ ಥಿಂಗ್. ಏನಾಗುತ್ತೆ ಅಂದ್ರೆ ಬ್ಯಾಟ್ರೀಸ್ ಸ್ವಲ್ಪ ನನಗೆ ಬೇಸಿಕ್ಸ್ ಗೊತ್ತಿರೋ ಕಡೆಯಿಂದಾನು ಕೇಳಿದೆ. ಹೆಂಗೆ ಅಂದ್ರೆ ನೀವು ಅದನ್ನ ಸುಮ್ಮನೆ ಇಟ್ಟಿದ್ರು ಇಟ್ ವಿಲ್ ಡಿಪ್ಲೀಟ್. ಹೌದು, 7-8 years ನೀವು ಅದನ್ನ ಯೂಸ್ ಮಾಡಿದ್ರು ಇಟ್ ವಿಲ್ ಡಿಪ್ಲೀಟ್. ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಆರ್ ಜನರಲ್ ಕ್ಯಾಲ್ಕುಲೇಷನ್ ಏನಂತಾರೆ, ನಿಮ್ಮ ಯೂಸೇಜ್ ಜಾಸ್ತಿ ಇದ್ರೆ EV ಇಸ್ ಬೆಟರ್. ಬಿಕಾಸ್ ನೀವು ಅಲ್ಲಿ ಸ್ಪೆಂಡ್ ಮಾಡ್ತಿರಲ್ಲ ಫ್ಯೂಯಲ್ಗೆ ದುಡ್ಡು. ಇಫ್ ಅದೇ 1 ಲಕ್ಷ ಅವ್ರು ಒಂದು KTM ಅಲ್ಲಿ ಓಡಿಸಿದ್ರೆ ಅವ್ರು ಬಜಾಜಲ್ಲಿ ಓಡಿಸಿದ್ರೆ ಫ್ಯೂಯಲ್ ಎಕ್ಸ್ಪೆನ್ಸ್, ಸರ್ವಿಸ್ ಎಕ್ಸ್ಪೆನ್ಸ್ ವುಡ್ ಹ್ಯಾವ್ ಬಿನ್ ಆಲ್ಮೋಸ್ಟ್ ಥ್ರೈಸ್. ಹೌದು, ನಾವು ಮೊನ್ನೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಇದೇ ಕ್ಯಾಲ್ಕುಲೇಷನ್. ಏನು ಅಂತ ಅಂದ್ರೆ, ನೀ 1 ಲಕ್ಷ ಇದಲ್ಲಿ ಈಗ 4 lakhs ಆನ್ ರೋಡ್ ಇದೆ, ಅದು 10 kilowatt ಇದ್ರದ್ದು 4 ಲಕ್ಷ ಇದೆ ಆನ್ ರೋಡು ಅಲ್ಟ್ರಾವೈಲೆಟ್. ಅದನ್ನ ನೀವು 4 ಲಕ್ಷ ಕೊಟ್ಟು 1 ಲಕ್ಷ ಓಡಿಸಿದ್ರೆ 5 ವರ್ಷದಲ್ಲಿ ಯು ಆರ್ ಮೇಕಿಂಗ್ ಸೇಮ್ ಅಮೌಂಟ್. ನೀವು ಯಾವ್ದು ತಗೊಂಡ್ರೆ ಇದು ತಗೊಂಡ್ರೆನಾ ಇದೇನು ಸ್ಕ್ರಾಂಬ್ಲರ್ ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇಲ್ಲ. ಬಟ್ ಲೆಟ್ಸ್ ಟೇಕ್ ರಿಯಲಿಸ್ಟಿಕ್ ಆಗಿ ತಗೊಂಡ್ರೆ RTX ಅಂದ್ರೆ 2.5-260 ಬರುತ್ತೆ ಬೇಸ್ ವೇರಿಯಂಟ್ ಅಂತ ತಗೊಂಡ್ರೆ, ನನ್ನ ಫ್ಯೂಲ್ಗೆಲ್ಲ ಖರ್ಚು ಮಾಡಿದ್ರು ಆಲ್ಮೋಸ್ಟ್ ಅದೇ ಪಾರ್ಕ್ ಬರುತ್ತೆ ಚಾರ್ಜ್. ಎಕ್ಸಾಕ್ಟ್ಲಿ. ಬಟ್ ನೀವು ಅಷ್ಟು ಓಡಿಸ್ಬೇಕಲ್ಲ ಗಾಡಿ. ಎಕ್ಸಾಕ್ಟ್ಲಿ, ನಾನು ಓಡಿಸಲ್ಲ ಅಂತ ಗೊತ್ತು ನನಗೆ. ಸೊ ನನ್ನ ಕ್ವಶನ್ ಏನಕ್ಕೆ ಅವ್ರಿಗೆ ಕೇಳಿದಂದ್ರೆ, ನಂದು ತಲೆಯಲ್ಲಿ ಯಾವಾಗಲೂ ಅದೇ ಓಡ್ತಿರತ್ತೆ. ನಾನು ಪರ್ಸನಲಿ ಮನೆಗೆ ಒಂದು EV ತಗೋಬೇಕು. ಐ ಆಮ್ ಬ್ಯಾಕಿಂಗ್ ಆಫ್, ಬಿಕಾಸ್ ನಮ್ಮ ಮನೇಲಿ ಅಷ್ಟು ಯೂಸೇಜ್ ಇಲ್ಲ. ಅಲ್ಲಿ ದಿನಕ್ಕೆ 20 ಕಿಲೋಮೀಟರ್ ಓಡಿಸಿದ್ರೆ ಹೆಚ್ಚು. ಶುಡ್ ಐ ಬೈ ಒನ್ ಅಂತ ಅಗೇನ್ ಐ ಗೋ ಬ್ಯಾಕ್ ಟು ಓಕೆ ಬ್ಯಾಟ್ರಿ ಮೈಟ್ ಕಮ್ 8-10 years ಮ್ಯಾನ್, ಐ ಲ್ಯಾವ್ ನಾನು ರಿಪ್ಲೇಸ್ ಮಾಡ್ಬೇಕು ಅದನ್ನ. ಅರ್ಧ ದುಡ್ಡು ಖರ್ಚು ಮಾಡಬೇಕು. 1 ಲಕ್ಷ ಗಾಡಿ ಕೊಟ್ಟಿದ್ದೀನಿ, 50,000 ಬ್ಯಾಟ್ರಿ ಕಟ್ಲೇಬೇಕು ನಾನು. ಬ್ಯಾಟ್ರಿ ಪ್ರೈಸಸ್ ವಿಲ್ ಗೋ ಡೌನ್ ಅಂತ ನಾವು ಹೋಪ್ಫುಲ್ ಆಗೇ ಇದೀವಿ ತುಂಬಾ ವರ್ಷದಿಂದ. ಇವತ್ತಿನ ಪ್ರಕಾರ ಐ ಲವ್ ಟು ಸ್ಪೆಂಡ್ 40,000-50,000 ಅಲ್ಲ ಅವರು. ಸೊ ಇದು ತಲೆಯಲ್ಲಿ ಓಡುತ್ತೆ. ಅದೇ 40,000-50,000ಕ್ಕೆ ನಾನು ಆರಾಮಾಗಿ ಜುಪಿಟರ್ ಓಡಿಸ್ಕೊ ಇರ್ತೀನಿ ಬಿಡುಗರು. ನೀವು ಮೆನ್ಷನ್ ಮಾಡಿದ್ರಿ ಚಾರ್ಜ್ ಯಾವ ತರ ಮಾಡಿದ್ದಾರೆ, ನಾರ್ಮಲ್ ಚಾರ್ಜ್ ಯೂಸ್ ಮಾಡಿಲ್ಲ, ಬೂಸ್ಟ್ ಚಾರ್ಜರ್ ಯೂಸ್ ಮಾಡೋದು, ಫಾಸ್ಟ್ ಚಾರ್ಜರ್ ಯೂಸ್ ಮಾಡೋದು ಅಂತ ಹೇಳಿದೆ. ಅದರಿಂದನೂ ಬ್ಯಾಟ್ರಿ ಡಿಪ್ರಿಷಿಯೇಟ್ ಆಗುತ್ತಾ? ಅಂದ್ರೆ ಇದು ವ್ಯಾಲ್ಯೂ ಕಮ್ಮಿ ಆಗುತ್ತಾ? ಯಾವ ಚಾರ್ಜ್ ಯೂಸ್ ಮಾಡಿದ್ರೆ ಬೇಸಿಕಲಿ
ಸೊ ಆಗ್ಲೇ ಹೇಳಿದ್ನಲ್ಲ, ನೀವು ಎಷ್ಟು ಕರೆಂಟ್ ಪುಷ್ ಮಾಡ್ತಿದ್ರ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ. ನೀವು ಜಾಸ್ತಿ ಕರೆಂಟ್ ಪುಷ್ ಮಾಡಿದ್ರೆ ಸೆಲ್ ಸ್ವಲ್ಪ ಬೇಗ ಡಿಗ್ರೇಡ್ ಆಗುತ್ತೆ, ಬಟ್ ಸ್ಟಿಲ್ ನಾಟ್ ಇನಫ್ ಇನ್ ಅ ಲಾಟ್ ಆಫ್ ಕೇಸಸ್ ವೇರ್ ಇಟ್ ವಿಲ್ ಕಮ್ ಅಂಡರ್ ವಾರಂಟಿ ಲೈಫ್. ಗುಡ್ ಮಿಕ್ಸ್ ಇಸ್ ಫೈನ್ ಅಂತ. ಕೆಲವೊಂದ್ಸರಿ ಯಾವಾಗ ಬೇಗ ಆಗ ಬೂಸ್ಟ್ ಚಾರ್ಜರ್, ರೆಗ್ಯುಲೇಟರ್, ಸ್ಲೋ ಚಾರ್ಜರ್ ಯೂಸ್ ಮಾಡೋದೇ ಬೆಟರ್. ಚಾರ್ಜರ್ ಜ್ಞಾಪಕ ಆಯ್ತು, ಯಾಕೆ ಯೂನಿವರ್ಸಲ್ ಚಾರ್ಜರ್ ಇಲ್ಲ ಎಲ್ಲ EVsಗೆ? ವೈ ಡು ಹ್ಯಾವ್ ಡಿಫರೆಂಟ್ ಚಾರ್ಜರ್ಸ್? ಮೋಸ್ಟ್ಲಿ ನಮ್ಗಳದ್ದು ಇರೋ ಕ್ವಶನ್ ಇದು. ಎಲ್ಲ EVಗಳಿಗೂ ಫಾರ್ ಎಕ್ಸಾಂಪಲ್ ರಿವರ್ಗೂ ಬೇರೆ ಇದೆ, UVಗೂ ಬೇರೆ ಇದೆ, ಎಲ್ಲರಿಗೂ ಬೇರೆ ಬೇರೆ ಹಾಕಿದೆ. ವೈ ಇಸ್ ಲೈಕ್ ಅ ಟೈಪ್ ಸಿ ಚಾರ್ಜರ್ ಎಲ್ಲ EVs? ಫಸ್ಟ್ ಕತೆ ಅದ್ರದ್ದು ಹೇಳ್ತೀನಿ ನಾನು. ಒರೇನ್ ಮಾಲ್ ಅಲ್ಲಿ ಚಾರ್ಜರ್ ಇದಿದೆ, ಸ್ಪಾಟ್ ಇದೆ. ನಂದಲ್ಲಿ ಫುಲ್ ಕಮ್ಮಿ ಆಗೋಗಿದೆ. ನಾನು ಇಲ್ಲಿಂದ ಒರೇನ್ ಮಾಲ್ ಹೊಟ್ಟೋಗೋಣ, ಒರೇನ್ ಮಾಲ್ ಚಾರ್ಜ್ ಹಾಕೊಂಡು ಹೊಟ್ಟೋಗೋಣ. ನನಗೆ ಗೊತ್ತಿಲ್ಲ, ನಾನೇ ಎಲ್ಲ ಸಿ ಟೈಪ್ ತರಾನೇ ಅನ್ಕೊಂಡು ಹೊಟ್ಟೋಗಿದ್ದೀನಿ. ಅಲ್ಲಿ ಹೋಗಿ ಅವನು ಸರ್ ತಗೊಳ್ಳಿ ಹಾಕಿ ಅಂತಾನೆ. ನಾನು ಇದ ನಂತರ ಇಲ್ವಲ್ಲ ಅದು ನಾನು ಜುಸ್ತೇನು ಆಗ್ತಿಲ್ಲ. ಅವಾಗ ರಿಯಲೈಸ್ ಡಿಫ್ರೆಂಟ್ ಕಂಪ್ನಿ ಡಿಫ್ರೆಂಟ್ ಅಂತ. ಬೇಕಾದ್ರೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಈಗ ಹೆಂಗೆ ಸಿ ಟೈಪ್ ಆಲ್ ಏನು ವರ್ಲ್ಡ್ ಅಲ್ಲಿ ಈ ಇದಕ್ಕೇನು ವೇಸ್ಟ್ ಕಮ್ಮಿ ಮಾಡಕ್ಕೆ ಒಂದು ಸೈನ್ ಮಾಡಿದ್ರು, ಆ ಥರ ಇದು ಮಾಡಬೇಕು ಅನ್ಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಈಸಿಯಾಗಿ ಬಿಲ್ಡ್ ಮಾಡ್ಬೋದಲ್ಲ ಅವಾಗ. ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಮಾಡಕ್ಕೆ. ವೈ ಇಸ್ಂಟ್ ಇಟ್ ದೇರ್ ನೌ? ಸೊ ಕಾರ್ಸ್ ಅಲ್ಲಿ ಇದು ಸ್ವಲ್ಪ ಸಿಂಪ್ಲಿಫೈ ಆಗಿದೆ. CCS2 ಇಸ್ ಸ್ಟ್ಯಾಂಡರ್ಡ್ ದಟ್ ಎವರಿಬಡಿ ಫಾಲೋಸ್. ಬೈಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ CCS2 ರನ್ಸ್ ಆನ್ ಹೈಯರ್ ವೋಲ್ಟೇಜ್ ಒಂದು. ಇನ್ನೊಂದು ದೇರ್ ಆರ್ ಸರ್ಟನ್ ಪ್ರೋಟೋಕಾಲ್ಸ್ ದಟ್ ಗೋ ವಿತ್ ಇಟ್. ಸೊ EVs ಅಲ್ಲಿ ಎಸ್ಪೆಷಲಿ 2 ವೀಲರ್ಸ್ ಅಲ್ಲಿ ಹೇಗಿದೆ ಅಂದ್ರೆ ಆ ಪ್ರೋಟೋಕಾಲ್ ಫಾಲೋ ಮಾಡೋ ಅವಶ್ಯಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದು. ಇನ್ನೊಂದೇನಂದ್ರೆ the government will actually let the players dictate what is the right way to go. ಯಾವುದೋ ಒಂದು ಸ್ಟ್ಯಾಂಡರ್ಡ್ನ ಮುಂಚೆನೆ ತಂದ್ಬಿಟ್ರೆ ಕರೆಕ್ಟ್, some OEM might have a competitive advantage. ಕರೆಕ್ಟ್. So this is where the government is playing in a way where they will let the OEMs fight with each other and see what is adapted by the customers the most. ನೈಸ್. ಸೊ ಇವತ್ತು ಗೌರ್ಮೆಂಟ್ ಅಂತ ಕೆಲಸ ಮಾಡ್ತಿರ್ಬೋದು. ಹಂಗಂತ ಸ್ಟ್ಯಾಂಡರ್ಡೈಸ್ ಆಗಿಲ್ಲ ಅಂತಾನೂ ಇಲ್ಲ. ಟೈಪ್ 6 ಅಂತ ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ, ಟೈಪ್ 7 LECCS ಅಂತ ಇದೆ. ಸೊ ಸ್ಟ್ಯಾಂಡರ್ಡೈಸೇಷನ್ಸ್ ಇದೆ, ಬರ್ತಾ ಇರೋ ಕಂಪ್ನೀಸು ಅದನ್ನ ಅಡಾಪ್ಟು ಮಾಡ್ಕೋಬಹುದು. ಬಟ್ ಈಗ ಯಾವುದೋ ಒಂದು ಹೊಸ ಕಂಪ್ನಿ ಬಂದ್ರೆ ಈ 2 ಸ್ಟ್ಯಾಂಡರ್ಡ್ ಇದೆ, ಯಾವ್ದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು? ಕರೆಕ್ಟ್. ಇವತ್ತು ನಾನು 2 ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಅಡಾಪ್ಟ್ ಮಾಡ್ತಿದ್ದೀನಿ ಅಂದ್ರೆ ಯಾವುದೋ ಒಂದು ಕಂಪ್ನಿ ಇನ್ನೊಂದಕ್ಕಿಂತ ಜೋರಾಗಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಬೆಟ್ ಮಾಡ್ತಿದ್ದೀನಿ. ಸೊ ಈ ತರ ಇದ್ದಾಗ OEMs ಏನ್ ಮಾಡ್ತಾರೆ, ವಿ ವಿಲ್ ವೆಯ್ಟ್ ಇಟ್ ಔಟ್. ದೇರ್ ಇಸ್ ಅ ರೀಸನ್ ವೈ ಬಿಗ್ OEMs ಆರ್ ನಾಟ್ ಸ್ಪೆಂಡಿಂಗ್ ಮನಿ ಆನ್ ಚಾರ್ಜಿಂಗ್ ಇನ್ಫ್ರಾ ಟುಡೇ. ಯಾಕಂದ್ರೆ ಯಾವ ತರ ದುಡ್ಡು ಹಾಕೋದು, ಆ ದುಡ್ಡು ಹಾಕಿದ್ರೆ ಎಷ್ಟು ವಾಪಸ್ ಬರುತ್ತೆ? ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್ ಅಲ್ವಾ? ಸೊ ಈ ತರ ಫ್ಯಾಕ್ಟರ್ಸ್ ಇರೋದ್ರಿಂದ ಕಂಪ್ನೀಸ್ ಏನ್ ಮಾಡ್ತಿದ್ದಾರೆ, ವಿ ವಿಲ್ ವೆಯ್ಟ್ ಫಾರ್ ಸಮ್ ಟೈಮ್, ವಿ ವಿಲ್ ಸಿ ವಿಚ್ ಇಸ್ ದ ರೈಟ್ ಚಾರ್ಜಿಂಗ್ ಪ್ರೋಟೋಕಾಲ್, ಯಾವ ಮೆಥಡ್ ಹೋದ್ರೆ ನಮಗೆ ಬೆಟರ್ ಇದೆ. ಫಾರ್ ದ್ಯಾಟ್ ಮ್ಯಾಟರ್ ಇವತ್ತು AC ಚಾರ್ಜರ್ಸ್ ವರ್ಸಸ್ DC ಚಾರ್ಜರ್ಸ್, ಕರೆಕ್ಟ್, ಈ ತರದ್ದು ಕ್ವೆಶನ್ಸ್ ಇದೆ. ಓನ್ಲಿ ಟೈಮ್ ವಿಲ್ ಟೆಲ್ ವಾಟ್ ಇಸ್ ದ ರೈಟ್ ವೇ ಟು ಗೋ ಫಾರ್ವರ್ಡ್ ವಿತ್. ಯಾವ್ಯಾವ ಕಂಪ್ನೀಸು ಯಾರ್ಯಾರ ಜೊತೆ ಟೈ ಅಪ್ ಮಾಡಿ ವರ್ಕ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಇಂಥ ಫ್ಯಾಕ್ಟರ್ಸ್ ಒಂದಷ್ಟು ಕನ್ಸಾಲಿಡೇಟ್ ಆದ್ಮೇಲೆ ಯು ವಿಲ್ ಹ್ಯಾವ್ ಅ ಚಾರ್ಜರ್ ವಿಚ್ ಇಸ್ ಸ್ಟ್ಯಾಂಡರ್ಡೈಸ್ಡ್. ಬಟ್ ಇವತ್ತಿಗಿಲ್ಲ ಅಷ್ಟೇ. ಜಸ್ಟ್ ಲೈಕ್ ಅನ್ ಐಫೋನ್, ಅವರು ಟೈಮ್ ತಗೊಂಡ್ರು ಅವ್ರ ಚಾರ್ಜರ್ಸ್. ಇದು ಹೆಂಗೆ ಅಂದ್ರೆ ಬ್ರೋ, ದೇರ್ ಆರ್ ಟೂ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್, ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ. ರೈಟ್. ಸೊ ಇಟ್ ವಿಲ್ ಟೇಕ್ ಟೈಮ್ ಒಂದು, ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ವೇಟಿಂಗ್ ಗೇಮ್. ಬಟ್ ಬಂದಾಗಿಂದಾನು ಲೈಕ್ ಎವ್ರಿ ಒನ್ ವಾಂಟ್ಸ್, ಈವನ್ ಒಳಗಡೆ ಕೆಲಸ ಮಾಡೋರ್ಗು ವಿ ವಾಂಟ್, ಗುರು ಯಾಕರು ಒಂದು ಚಾರ್ಜರ್ ಮಾಡೋದು, ಆ ಕೆಲಸ ಸಿಂಪಲ್ ನಮ್ದು ಅಂತ. ಬಟ್ ಅದ್ ಮಾಡಕ್ಕೆ ದೇರ್ ಆರ್ ಚಾಲೆಂಜಸ್. ಇಲ್ಲ, ನಾನು ಅದು ಏನ್ ಅನ್ಕೊಂಡೆ, ಇನ್ನ ಡೆವಲಪ್ಮೆಂಟ್ ಆಗ್ಬೇಕು ಟು ನೋ ವಿಚ್ ಇಸ್ ಬೆಟರ್ ಅಂತ. ಇನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ತಗೊಂಡ್ಬಿಟ್ರೆ ಇವ್ರು ಹೇಳ್ದಂಗೆ, ನಾವು ಸ್ಟಾರ್ಟಿಂಗ್ ಏನು ದಪ್ಪ ಪಿನ್ ಇಂದ ಸಣ್ಣ ಪಿನ್ ಬಂದು, ಆಮೇಲೆ ಇನ್ನೊಂದು ಯಾವ್ದೋ ಪಿನ್ ಬಂದು, ಆ ತರ ಆಗಿ ಸಿ ಟೈಪ್ ಓಕೆ ಎಲ್ಲರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ತರ ಮಾಡೋ ಟೈಮ್ ಆಯ್ತಲ್ಲ. ಸೊ ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ರೈಟ್.